ಸೊ ಹಾಯ್ ಗೈಸ್, ನಾನು ನಿಮ್ಮ ಮಲ್ನಾಡು ಹುಡುಗ. ಸೊ ನಾನು ನಮ್ಮ ತಂದೆ ಬಂದು ಇವತ್ತು ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಯಾವ ಕೋರ್ಟ್ ಅಂದರೆ ಶಿವಮೊಗ್ಗ ಕೋರ್ಟ್ಗೆ. ಗಾಯ್ಸ್ ಎದ್ದು ನಾನು ಫಸ್ಟ್ ಮಾಡಿದ ಕೆಲಸನೇ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಹಾಗೆ ಬಟ್ಟೆ ಐರನ್ ಮಾಡಿಕೊಂಡು ತಿಂಡಿ ತಿನ್ನೋಕೆ ಕೂತ್ಕೊಂಡೆ. ಸೊ ನೋಡಿ, ನಮ್ಮಮ್ಮ ಪುಳಿಯೋಗರೆ ಮಾಡಿದರು. ಹಾಗೆ ನನಗೂ ನಮ್ಮ ತಂದೆಗೂ ಹಾಕ್ಕೊಟ್ಟಿದ್ರು ಪುಳಿಯೋಗರೆನ, ಯಾಕಂದರೆ ಲೇಟಾಗಿತ್ತು ಕೋರ್ಟ್ಗೆ ಹೋಗೋಕ್ಕೆ. ಸೊ ಹಾಗಾಗಿ ಪುಳಿಯೋಗರೆ ತಿನ್ಕೊಂಡು ಜಲ್ದಿ ನಾವು ಹೊರಟಿದ್ದೆ ಶಿವಮೊಗ್ಗ ಕಡೆಗೆ. ನೋಡ್ತಾ ಇರ್ಬೋದಾಗಿ ನೀವು, ಇದು ನಮ್ಮೂರು. ಇದು ಬಂದು ನಮ್ಮೂರು ಚಾನಲ್ಲು. ಹೇಗಿದೆ ನೋಡಿ, ನಾವು ಪ್ರತಿ ವರ್ಷ ಬೇಸಿಗೆಯಲ್ಲಿ ಇಲ್ಲೇ ಸ್ವಿಮ್ಮಿಂಗ್ ಮಾಡೋದು ಹೋಗಿ ನಾವು. ಈ ಪ್ಲೇಸ್ ಇದೆಯಲ್ಲ ಇಲ್ಲಿ, ಈ ಪ್ಲೇಸಲ್ಲಿ ಸ್ವಿಮ್ಮಿಂಗ್ ಮಾಡ್ತೀವಿ ನಾವೆಲ್ಲ ಹೋಗಿ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ಗಾಯ್ಸ್, ಚಿಕ್ಕವರಿದ್ದಾಗೆಲ್ಲ ಫುಲ್ಲು ಸ್ವಿಮ್ ಮಾಡ್ತಾಯಿದ್ದೋ. ಬೆಳಗ್ಗೆ ಬಂದರೆ ಮಧ್ಯಾಹ್ನ ಹೋಗ್ತಾಯಿದ್ದೋ, ಹಾಗೆ ತಿರ್ಗಾ ಮಧ್ಯಾಹ್ನ ಬಂದು ಸಂಜೆ ಹೋಗ್ತಾಯಿದ್ದೋ ಮನೆಗೆ ಸ್ವಿಮ್ ಮಾಡ್ಕೊಂಡು. ಸೊ ಈಗೆಲ್ಲ ಹೋಗೋದೇ ಇಲ್ಲ ನಾವು. ಹಾಗೆ ನೋಡ್ತಾ ಇರ್ಬೋದು, ಇದು ನಮ್ಮೂರು ಮತ್ತು ಜೈಲು, ಹಾಗೆ ಶಿವಮೊಗ್ಗ ಹೋಗುತ್ತೆ, ಭದ್ರಾವತಿ ಹೋಗುತ್ತೆ. ನಮ್ಮೂರ ಕಡೆ ಎಲ್ಲ ಸಖತ್ತು ಅಡಿಕೆ ಮತ್ತು ಭತ್ತ ಬೆಳೀತಾರೆ ಗೈಸ್. ನೋಡ್ತಾ ಇರ್ಬೋದು ನೀವೇ, ಫುಲ್ಲು ತೋಟಗಳೇ ಕಾಣಿಸ್ತದೆ ನಮ್ಮೂರಲ್ಲೆಲ್ಲ. ನೋಡಿ ಇಲ್ಲಿ ಭತ್ತ, ತಿರ್ಗಾ ನೋಡಿ 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 ಎಲ್ಲ ಆವಾಗಲೇ ರೆಡಿಯಾಗಿದೆ ನಟ್ಟಿ ಮಾಡೋಕ್ಕೆ. ಹಾಗೆ ಬೇಜಾರಾಯ್ತಂತ ಅಂದ್ಬಿಟ್ಟು ಸೆಲ್ಫಿ ವಿಡಿಯೋ ಮಾಡಿದೆ. ಸೊ ನಮ್ಮ ತಂದೆನೂ ತೋರಿಸ್ತೀನಿ ನೋಡಿ. ಹೆಂಗೆ ನಮ್ಮ ತಂದೆ ಗುರಾಯಿಸ್ಬಿಟ್ರು, ಅದಕ್ಕೆ ತಿರ್ಗಾ ವಾಪಸ್ ತಗೊಂಬಿಟ್ಟೆ ಕ್ಯಾಮ್ರಾನ. ಇದು ಬಂದು ಜೈಲಿಗೆ ಹೋಗೋದು ರೋಡು. ಇದು ಪಕ್ಕದಲ್ಲಿರೋದು ಏರ್ಪೋರ್ಟು, ಸ್ಟ್ರೈಟ್ ಹೋದರೆ ಜೈಲು. ನೋಡ್ಬೋದು ನೀವೇ. ನೋಡಿ, ಇದೆ ಕೇಂದ್ರ ಕಾರಾಗೃಹ ಶಿವಮೊಗ್ಗ. ಇದು ಬಂದು ಬ್ಯಾಕ್ ಗೇಟು ಏರ್ಪೋರ್ಟು, ಶಿವಮೊಗ್ಗ ಏರ್ಪೋರ್ಟ್ ಬ್ಯಾಕ್ ಗೇಟ್ ಇದು. ಹಾಗೆ ಹೋಗ್ತಾ ಹೋಗ್ತಾ ನಾವು ಮುಂದೆ ಓದ್ಕಟ್ಟಾಗಿ ಹೋಗ್ತಾಯಿದ್ದೀವಿ. ನೋಡಿ, ಕೆರೆ ಸಕ್ಕದಾಗಿದೆ ಮಾತ್ರ ಬೆಳಗಿನ ಜಾವ. ನೋಡಿ ಗೈಸ್, ಸಕ್ಕದಾಗಿ ಕಾಣಿಸ್ತಿದೆ ಮಾತ್ರ ನೇಚರು. ಹೇಗಿದೆ ನೋಡಿ, ಹೆಂಗೆ ತೆಂಗಿನ ತೋಟ ಎಲ್ಲ ಸಕ್ಕದಾಗಿ ಕಾಣಿಸ್ತಾ ಇದೆಯಾ. ಇದು ಒಂದು ನೋಡಿ ಅಡಿಕೆ ತೋಟ. ನಮ್ಮ ಸೈಡೆಲ್ಲ ಫುಲ್ ಅಡಿಕೆ ತೋಟನೇ ಕಂಡ್ರಿ ಇರೋದು. ಫಸ್ಟು ಎಲ್ಲ ಥರ ಬೆಳೀತಾಯಿದ್ರು. ಸೊ ಈಗ ಜಾಸ್ತಿ ಟ್ರೆಂಡಿಂಗಲ್ಲಿರೋದೇ ಅಡಿಕೆ, ಭತ್ತ, ಅದು ಬಿಟ್ಟರೆ ತೆಂಗು. ಇದೇನು ಆರ್ಟ್ಗಳೆಲ್ಲ ಕಾಣಿಸ್ತಿದೆಯಲ್ಲ ಇಲ್ಲಿ, ಸೊ ಇದು ಬಂದು ಜೀವನಣ್ಣ ಅಂತ ಮಾಡಿರೋದು ಅವ್ರದ್ದು ಶೆಡ್ಡು. ಸೊ ಶಿವಮೊಗ್ಗದ ಹಿಂದೂ ಮಹಾಸಭಾ ಹಬ್ಬದ್ದು ಮಹಾದ್ವಾರಗಳೆಲ್ಲ ಈ ಅಣ್ಣನೇ ಮಾಡೋದು. ಸೊ ಇವಾಗ ನೋಡಿ ಹೆಂಗೆ ಗುರಾಯಿಸ್ಕೊಂಡು ನೋಡ್ತವ್ರೆ. ಈಗ ಅಂದ್ಕೊಳ್ತಾ ಮುಂದೆ ಹೋಗ್ತಾಯಿದ್ದೀವಿ. ನೋಡಿ, ಸಾವಂತಿಗೆ ತೋಟ ಇದು ಫುಲ್ಲು. ಇದು ಬಂದು ಅವರೇ ಮಾಡಿರೋದು, ಇದು ಅವರೇ ಮಾಡಿರೋದು ಜೀವನಣ್ಣ ಅಂತ. ಇಲ್ಲಿಂದ ಇನ್ನೇನು ಶಿವಮೊಗ್ಗ ಹೋಗೋದೆ ನಾವು. ಗಾಯ್ಸ್, ಇದು ಬಂದು MRS ಸರ್ಕಲ್, ಶಿವಮೊಗ್ಗ ಮೇನ್ ಸಿಟಿಗೆ ಎಂಟರ್ ಆಗೋದೇ ಇದರಿಂದ. ಇದು ಬಿಟ್ಟರೆ ನೋಡಿ, ಲೆಫ್ಟ್ ಸೈಡಲ್ಲೇ ಇದೆ ನಮ್ಮ ಸಹ್ಯಾದ್ರಿ ಕಾಲೇಜು. ಇದು ಬಿಟ್ಟರೆ ಫ್ಲೇವರು, ಇದು ಬಿಟ್ಟರೆ ಹೊಳೆ. ನೋಡ್ಬೋದಾಗಿ ನೀವೇ, ಹೊಳೆ ಸಿಗುತ್ತೆ. ಸಖತ್ತಾಗಿ ಸೈಕಾಗಿದೆ ಮಾತ್ರ. ನೋಡಿ, ಇದೇ ಹೊಳೆ. ನೋಡಿ ಗೈಸ್, ಮಲೆನಾಡಿನ ಸಂಕ್ರಾಂತಿ ಸಂಭ್ರಮ, ಈಶ್ವರಪ್ಪನವರವರು. ಸೊ ಗೈಸ್, ಈಗ ಹೇಳ್ತಾ ನಾನು ನಮ್ಮ ತಂದೆ ಹೊರಟಿದ್ದು ಲಾಯರ್ ಅವರ ಆಫೀಸ್ಗೆ ಹೋಗಿದ್ದು. ಸೊ ಹಾಗೆ ನೋಡ್ತಾ ಇರಿ. ಯಾಕೆ ಅಂದರೆ ಅವರು ವಕಾಲತ್ ಫಾರಮ್ಗೆ ಸೈನ್ ಹಾಕಬೇಕಿತ್ತು. ಸೊ ಹಾಗಾಗಿ ಬೆಳಗ್ಗೆನೇ ಲಾಯರ್ ಅವರ ಆಫೀಸಿಗೆ ಹೋಗಿ ನೋಡಿ ಹೋಗ್ತಾ ಇದ್ದೀವಿ ಆಫೀಸ್ಗೆ.
ಫಸ್ಟ್ ಹೋದಾಗ ಬಂದಿರಲಿಲ್ಲ, ಆಮೇಲೆ 2ನೇ ಸತಿ ಹೋದಾಗ ಬಂದಿದ್ದರು. ಸೊ ಇದೇ ನಮ್ಮ ಲಾಯರ್ ಅವರ ಆಫೀಸು. ಸೊ ಈಗ ಹೇಳ್ತಾ ತಿರ್ಗಾ ವಾಪಸ್ ಹೋಗಿದ್ದೆ ಕೋರ್ಟ್ಗೆ. ನೋಡಿ ಕೋರ್ಟ್ ಒಳಗಡೆ ಇದ್ದೀನಿ. ಅಲ್ಲಿ ಮುಗಿಸ್ಕೊಂಡು ತಿರ್ಗಾ ಕೋರ್ಟ್ ಮುಗಿಸ್ಕೊಂಡು ತಿರ್ಗಾ ನಾವು ಹೊರಟಿದ್ದೆ ಮನೆ ಕಡೆಗೆ. ಸೊ ಹೋಗ್ತಾ ಇದ್ದೀವಿ. ಹೀಗೆ ಹೇಳ್ತಾ ನನ್ನ ಈ ಲಾಗ್ನ ಮುಗಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ಇನ್ನು ಮನೆಗೆ ಹೋಗಿ ಸೊ ನಮ್ಮಮ್ಮ ಬಂದು ರಾಗಿ ಮುದ್ದೆ ಆ್ಯಂಡ್ ನಮ್ಮ ಮನೇಲಿ ಬೆಳೆದಿರೋ ಸೊಪ್ಪು ಮಳ್ಳೆ ಹುಳಿ ಕಾಳು ಹಾಕಿ ಉಪ್ಸಾರು ಮಾಡಿದರು. ಸೊ ಊಟ ಮಾಡಿಕೊಂಡು ಹೀಗೆ ಹೇಳ್ತಾ ನನ್ನ ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ಬಾಯ್ ಗಾಯ್ಸ್.